ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀ ಗುರು ಸಾರ್ವಭೌಮರ 350ನೆಯ ಆರಾಧನಾ ಪರ್ವಕಾಲ. ಗುರು ಸಾರ್ವಭೌಮರು ಅಂದರೆ ಕಲಿಯುಗದ ಕಾಮಧೇನುಗಳು, ಕಲಿಯುಗದ ಕಲ್ಪವೃಕ್ಷನೂ ಹೌದು. ಅಂಥ ತಪೋಮೂರ್ತಿಗಳಾದ ಗುರು ಸಾರ್ವಭೌಮರನ್ನು ಎಲ್ಲರೂ ಸ್ಮರಣೆ ಮಾಡಲೇಬೇಕು. ಅವರ ಅಪಾರವಾದ ಕಾರುಣ್ಯ ಅದನ್ನು ಚಿಂತನೆ ಮಾಡಬೇಕು. ಅಪ್ಪಣ್ಣಾಚಾರ್ಯರು ಹೇಳಿದಂತೆ ಅವರಲ್ಲಿರುವಂತಹ ಅನೇಕ ಗುಣಗಳನ್ನು ಕೃಷ್ಣಾವಧೂತರು ತಿಳಿಸಿದಂತೆ ಅವರು ಮಾಡಿದಂಥ ಮಹಿಮೆಗಳನ್ನು ಅನುಸಂಧಾನ ಮಾಡಬೇಕು. ಒಂದು ಮಾತು ಹೇಳ್ತಾರೆ ನಾರಾಯಣಾಚಾರ್ಯ, ಗುರು ಸಾರ್ವಭೌಮರ ವ್ಯಕ್ತಿತ್ವ ಎಷ್ಟು ಅದ್ಭುತ, ಅವರ ಗುಣಗಳು, ಅವರ ವ್ಯಕ್ತಿತ್ವ ಎಷ್ಟು ಅಪಾರ ಅಂತ ತಿಳಿಸುವಾಗ, ಚಿತ್ತೇ ಚೇನ್ ಮೃದುತಾ ಶಿರೀಷ ಕುಸುಮೆ ಹಯಂಗವೀನಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಯ ಸೋಂಧುರುದಧಿಃ ಶಾಸ್ತ್ರೇಷು ಚೇತ್ ಪಂಡಿತಿ ಆಚಾರ್ಯೋ ವಿಬುಧೇಷು ತು ಕಲಯತೆ ವಿದ್ಯಾರ್ಥಿತಾಮಾದರಾತ್ ಔದಾರ್ಯಂ ಯದಿ ಕಲ್ಪಪಾದಪಮುಖಾಃ ಸಂಭಾವಯಂತೇರ್ಥಿತಾಂ. ಗುರು ಸಾರ್ವಭೌಮರ ವ್ಯಕ್ತಿತ್ವ ಅದು ಹೇಗಿದೆ ಅಂದರೆ, ಅವರ ಮನಸ್ಸು ಅತ್ಯಂತ ಮೃದುವಾಗಿದೆ. ಯಾರೊಬ್ಬರು ಕಷ್ಟ ಅಂತ ಬಂದರೂ ಕೂಡ ಅವರ ಮನಸ್ಸು ಕರಗದೆ ಇರಲ್ಲ. ಅದು ಎಷ್ಟು ಮೃದು ಇದೆ ಗುರು ಸಾರ್ವಭೌಮರ ಮನಸ್ಸು ಅಂತ ಹೇಳುವಾಗ, ಹಯ್ಯಂಗವೀನಂ ಶಿಲಾ ಅಂತಾರೆ. ಅವರ ಮನಸ್ಸಿನ ಮಾರ್ಧವತೆ ಮುಂದೆ ಆಗತಾನೆ ಕಟದಿಟ್ಟ ಬೆಣ್ಣೆಯೂ ಕೂಡ ಕಲ್ಲಾಗಿ ಬಿಡುತ್ತದೆ ಅಂತ ಹೇಳ್ತಾರೆ. ಅಷ್ಟು ಮೃದುವಾಗಿದೆ ಅವರ ಮನಸ್ಸು. ಯೋಚನೆ ಮಾಡ್ರಿ, ಅವರಲ್ಲಿ ಶ್ರದ್ಧೆ, ಅವರಲ್ಲಿ ಭಕ್ತಿ ಯಾರೇ ಮಾಡಿದರೂ ಕೂಡ ಆ ಅತ್ಯಂತ ಮೃದುವಾದಂಥ ಮನಸ್ಸು, ಆ ಅಂತಃಕರಣ ತಾಯಿಯ ಸ್ನೇಹ ಮೆರೀತದೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೂ ಅವರ ಗಾಂಭೀರ್ಯ, ಆ ಗುಣ ಚಿಂತನೆ ಮಾಡಬೇಕು. ಗುರು ಸಾರ್ವಭೌಮರ ಗಾಂಭೀರ್ಯ, ಉದಧಿಹಿ, ಗಾಂಭೀರ್ಯದಲ್ಲಿ ಸಮುದ್ರವನ್ನು ಹೇಳೋದು ಬಹಳ. ಆ ಸಮುದ್ರದ ಗಾಂಭೀರ್ಯವು ಕೂಡ ಒಂದು ಸಣ್ಣ ಕೂಪದಂತೆ, ಬಾವಿಯಂತೆ ಆಗ್ತದಂತೆ ಇವರ ಗಾಂಭೀರ್ಯದ ಮುಂದೆ ಅಂತ ತಿಳಿಸ್ತಾರೆ. ಅಂದರೆ ಎಷ್ಟು ಗಾಂಭೀರ್ಯ ಇರಬೇಡ ಮಂತ್ರಾಲಯ ಗುರು ಸಾರ್ವಭೌಮರಲ್ಲಿ. ಆ ಗಾಂಭೀರ್ಯ ಚಿಂತನೆ
ಹಾಗೆ ಮಾಡಲಿ ಅಂತ ಹೇಳ್ತಾರೆ. ಪಾಂಡಿತ್ಯ, ಇವರ ಪಾಂಡಿತ್ಯವನ್ನು ನೋಡಿದರೆ ಮಹಾನುಭಾವರಾದಂತಹ ಬೃಹಸ್ಪತ್ಯಾಚಾರ್ಯರು ಕೂಡ ಆದರದಿಂದ ಇವರ ಶಿಷ್ಯತೆಯನ್ನ, ಇವರ ವಿದ್ಯಾರ್ಥಿ ಆಗಬೇಕು ಅಂತ ಬಯಸ್ತಾರಂತ. ಅಂಥ ಅದ್ಭುತವಾದ ಪಾಂಡಿತ್ಯ ಅದು ಗುರು ಸಾರ್ವಭೌಮರದ್ದು. ಇನ್ನು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತೇನು ಕರಿತೇವೆ, ಪ್ರಮುಖವಾದಂತಹ ಅಭೀಷ್ಟಪ್ರದವಾದವುಗಳು ಇವೆಲ್ಲ ದೇವಲೋಕದಲ್ಲಿರ್ತಾರೆ. ಇವೆಲ್ಲವೂ ಕೂಡ ಒಂದರ್ಥದಲ್ಲಿ ಗುರು ಸಾರ್ವಭೌಮರು ಕೊಡ್ತಾ ಇರುವಂತಹ ಭಕ್ತರ ಅಭೀಷ್ಟಗಳನ್ನು ನೋಡಿ, ಇವರಲ್ಲಿರುವ ದಾತೃತ್ವವನ್ನು ನೋಡಿ ಅವುಗಳೆಲ್ಲ ಇವರನ್ನ ಬೇಡುವವರಂತೆ ಆಗ್ತಾರಂತೆ. ಇದು ಗುರು ಸಾರ್ವಭೌಮರ ದಾತೃತ್ವ ಶಕ್ತಿ. ಹೀಗೆ ಮೃದುತ್ವ ಇವರ ಮನಸ್ಸಿನಲ್ಲಿರೋದು ಎಷ್ಟು ಅದ್ಭುತ, ಇವರ ಗಾಂಭೀರ್ಯ ಇದು ಎಂಥ ಅದ್ಭುತ. ಸಮುದ್ರವು ಬಾವಿ ಅಂತ ಆಗ್ತದೆ. ಇವರ ಪಾಂಡಿತ್ಯ ಬೃಹಸ್ಪತಿಯನ್ನು ವಿದ್ಯಾರ್ಥಿಯನ್ನಾಗಿ ಮಾಡಿಕೊಳ್ತದೆ. ಇವರಲ್ಲಿರುವ ದಾತೃತ್ವ, ಮಹಾದಾತೃತ್ವ, ಅದು ಕಲ್ಪವೃಕ್ಷ, ಕಾಮಧೇನುಗಳನ್ನು ಕೂಡ ತಾವೇ ಇವರ ಹತ್ರ ಬಂದು ಬೇಡುವಂತೆ ಮಾಡ್ತಾರೆ. ಇದು ಇವರ ದಾತೃತ್ವ ಅಂತ ಚಿಂತನೆ ಮಾಡ್ತಾರೆ. ಹಿರಿಯರು ಗುರು ಸಾರ್ವಭೌಮರ ವ್ಯಕ್ತಿತ್ವವನ್ನ ಹೀಗೆ ಅನುಸಂಧಾನ ಮಾಡ್ರಿ ಅಂತ ನಮಗೆ ತಿಳಿಸಿಕೊಡ್ತಾರೆ. ನಮಗೆ ತಿಳಿದಂತೆ ಒಬ್ಬೊಬ್ಬ ದೇವತೆಗಳು ಒಂದೊಂದು ಸ್ಥಾನದಲ್ಲಿದ್ದಾರೆ. ಅದನ್ನೆಲ್ಲ ಗಮನಿಸಿ ಕವಿ ಹೇಳ್ತಾನೆ, ಆ ಸ್ಥಾನದಲ್ಲಿ ಅವರು ಅಲಂಕರಿಸಲಿಕ್ಕೆ ಏನ್ ಕಾರಣ? ಭೂಮಿಯ ಮೇಲೆ ಬಂದು ಎಲ್ಲರೂ ಕೂಡ ಎಲ್ಲರ ಜೊತೆಯಲ್ಲಿ ಕಲಿಬಹುದಾಗಿತ್ತಲ್ಲ ದೇವತೆಗಳು. ಬೇಡಿದ ಅಭೀಷ್ಟಗಳನ್ನು ಕೊಡಬಹುದಾಗಿತ್ತಲ್ಲ. ಆ ದೇವತೆಗಳು ಆ ಸ್ಥಾನ ಅಲಂಕರಿಸಲಿಕ್ಕೆ ಏನ್ ಕಾರಣ? ಅದಕ್ಕೆ ಕವಿಗಳು ಬಹಳ ಸುಂದರವಾಗಿ ಅನುಸಂಧಾನ ಮಾಡಿಸ್ತಾರೆ ಗುರು ಸಾರ್ವಭೌಮರ ಬಗ್ಗೆ. ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತೌ ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೆ ಸುರಗುರು ಪಾತಾಳೆ ಫಣಿನಾಂ ಪತಿಹಿ ಅಂತಾರೆ. ಎಷ್ಟು ಅದ್ಭುತ! ದೇವಲೋಕದ ಬೃಹಸ್ಪತ್ಯಾಚಾರ್ಯರು ಯಾವಾಗಲೂ ದೇವಲೋಕವನ್ನು ಅಲಂಕರಿಸಿದ್ದಾರೆ. ಹಾಗೆ ಪಾತಾಳ ಲೋಕವನ್ನ ಶೇಷದೇವರು ಅವರು ಅದನ್ನು ಅಲಂಕರಿಸಿದ್ದಾರೆ. ಅವರು ಅಲ್ಲೇ ಇರ್ತಾರೆ. ಆ ಇಬ್ಬರು ದೇವತೆಗಳು ಸ್ವರ್ಗ ಬಿಟ್ಟು ಅವರು ಬರಲ್ಲ, ಪಾತಾಳ ಬಿಟ್ಟು ಶೇಷ ಬರಲ್ಲ. ಇದರ ಹಿನ್ನೆಲೆಯಲ್ಲಿ ಕಾರಣ ಏನಾದರೂ ಹುಡುಕಬೇಕಲ್ಲ. ಅಂದ್ರೆ ಭೂಮಿಯಲ್ಲಿ ಗುರು ಸಾರ್ವಭೌಮರ ವ್ಯಾಖ್ಯಾನ ಎಲ್ಲ ವಿದ್ವಾಂಸರ ಮನೆ ಮಾತಾಗಿದೆ, ಇನ್ನು ನಮ್ಮ ವ್ಯಾಖ್ಯಾನ ಕೇಳೋರು ಯಾರಿದ್ದಾರೆ ಅಂತ ಅವರು ಆ ಲೋಕವನ್ನು ಬಿಟ್ಟು ಬರೆದಂತಾಯ್ತಂತ. ಇದು ಎಷ್ಟು ಅದ್ಭುತವಾದ ಮಾತು! ಅಂದ್ರೆ ಗುರು ಸಾರ್ವಭೌಮರು ಮಾಡ್ತಾ ಇದ್ದಂತಹ ಪ್ರವಚನ, ಅವರು ಕೊಡ್ತಾ ಇದ್ದ ಜ್ಞಾನೋಪದೇಶ ಬೃಹಸ್ಪತಿ ಶೇಷ ಇವರಿಗೂ ಕೂಡ ಬಹಳ ಸಮ್ಮತವೂ, ಹಾಗೂ ಅವರು ತಮ್ಮ ಕೆಲಸ ಮಾಡುವ ಏನೆಲ್ಲ ಜವಾಬ್ದಾರಿ ಇತ್ತು ಅದನ್ನು ಭೂಮಿಯ ಮೇಲೆ ಬರದಂತೆ ಗುರು ಸಾರ್ವಭೌಮರೇ ಮಾಡ್ತಾರೆ, ಇನ್ನು ನಮ್ದೇನು ಅಂತ ಅಲ್ಲಿ ಅವರ ಅದೇ ಲೋಕವನ್ನು ಅಲಂಕರಿಸಿ ಬರದಂತಾಯ್ತಂತೆ. ಹೀಗೆ ಗುರು ಸಾರ್ವಭೌಮರ ಬಗ್ಗೆ, ಅವರ ವ್ಯಾಖ್ಯಾನದ ಬಗ್ಗೆ ಬೃಹಸ್ಪತಿ ಹಾಗೂ ಶೇಷದೇವರು ಕೂಡ ಬಹಳ ಅವರು ಅದನ್ನು ಶ್ಲಾಘಿಸ್ತಾರೆ, ಮೆಚ್ಚಿಕೊಂಡಿದ್ದಾರೆ. ಅಂಥ ವ್ಯಕ್ತಿತ್ವ, ದೇವಮಾನ್ಯವಾದ ವ್ಯಕ್ತಿತ್ವ, ದೇವಮಾನ್ಯವಾದಂತಹ ಅವರ ವ್ಯಾಖ್ಯಾನ ಅಂತ ನಾವು ಅನುಸಂಧಾನ ಮಾಡಬೇಕು. ಇನ್ನೊಂದು ವಿಶೇಷ ಹೇಳ್ತಾರೆ, ದೇವತೆಗಳಲ್ಲಿ ಶಿವ ಬಹಳ ಪ್ರಸಿದ್ಧ.
ಆತ ಕೈಲಾಸ ಶೈಲವನ್ನ ಬಿಟ್ಟು ಬರ್ತಾ ಇಲ್ಲ, ಅಲ್ಲೇ ತಾನು ಯಾವಾಗಲೂ ಇರುವಂತೆ ಆಗಿದ್ದಾನೆ. ಏನಿದ್ರ ಹಿನ್ನೆಲೆ ಅಂದರೆ ಕವಿಗಳು ಹೇಳ್ತಾರೆ, ಪದೇ ಪದೇ ಪ್ರಪನ್ನಾನಾಂ ಸಂಪದಃ ಸ್ಮೃತಿ ಸಂಭವಾಃ ಪರೀಭಾವ ಪದೇ ಯಸ್ಮಿನ್ ಶೈಲೇ ಶೇತೇನು ಶಂಕರಃ. ಅನೇಕ ಜನ ಶಿವನನ್ನು ಅನುಸರಿಸಿ ತಮಗೆ ಬೇಕಾದ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ಬೇಕು, ಐಶ್ವರ್ಯವನ್ನು ಪಡಿಬೇಕು ಅಂತ ಹೋಗೋರು ಇರ್ತಾರೆ. ಯಾವಾಗ ಗುರು ಸಾರ್ವಭೌಮರು ಸ್ಮರಣೆ ಮಾತ್ರದಿಂದ ಆ ಭಕ್ತರ ಅಭೀಷ್ಟಗಳನ್ನು, ಆ ಭಕ್ತರಿಗೆ ಐಶ್ವರ್ಯವನ್ನು ಕೊಡಲಿಕ್ಕೆ ಅಂತ ಪ್ರಾರಂಭಿಸಿದರೋ ಆಗ ಶಿವನಿಗೆ ನಾನಿನ್ಯಾರಿಗೆ ಐಶ್ವರ್ಯ ಕೊಡಬೇಕು, ನನ್ನ ಕೆಲಸ ಅಲ್ಲ, ಇವರೇ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಶಿವನೂ ಕೂಡ ಒಂದರ್ಥದಲ್ಲಿ ತನ್ನ ಭಕ್ತರು ಅಂತ ಅನಿಸ್ಕೊಂಡವರೆಲ್ಲ ಗುರು ಸಾರ್ವಭೌಮರ ಭಕ್ತರಾದರು. ನಾನು ಕೊಡಬೇಕಾದ ಐಶ್ವರ್ಯವನ್ನು ಗುರು ಸಾರ್ವಭೌಮರು ಕೊಡ್ತಾ ಇದ್ದಾರೆ, ಹಾಗಾಗಿ ನನ್ನ ಹತ್ರ ಬರೋರು ಇಲ್ಲಲ್ಲ ಅಂತ ಎಲ್ಲೋ ಒಂದು ಕಡೆಯಿಂದ ಅಸಮಾಧಾನಗೊಂಡು ಕೈಲಾಸದಲ್ಲಿ ಯಾವಾಗಲೂ ಕೂಡ ವಾಸ ಮಾಡಿಕೊಂಡು ಇನ್ನೇನು ನನ್ನ ಕೆಲಸ ಉಳಿದಿಲ್ಲ, ಅದನ್ನೆಲ್ಲ ಅವರೇ ಮಾಡ್ತಾ ಇದ್ದಾರಲ್ಲ ಅಂತಿದ್ದಾನೆ. ಹೀಗೆ ಶಿವನ ಬಗ್ಗೆ ಒಂದು ಅದ್ಭುತವಾದ ಉತ್ಪ್ರೇಕ್ಷೆ ಕವಿ ಇದನ್ನು ಹೇಳ್ತಾರೆ. ಅನುಸಂಧಾನ ಮಾಡಬೇಕಾದದ್ದು ಬಹಳ ಇದೆ ಗುರು ಸಾರ್ವಭೌಮರ ಬಗ್ಗೆ. ಶಂಕರ ಶೇತೇನನು ಅಂತಾರೆ. ಶಂಕರ ಅಂದ್ರೆ ಲೋಕ ಕಲ್ಯಾಣವನ್ನು ಉಂಟು ಮಾಡುವವ ಅಂತ ಅರ್ಥ. ಲೋಕಕ್ಕೆ ಕಲ್ಯಾಣ ಆಗ್ತದೆ ಅವರವರ ಬೇಡಿದ ಅಭೀಷ್ಟಗಳನ್ನು ಪೂರೈಸೋದ್ರಿಂದ. ಆ ಕಾರ್ಯವನ್ನು ಶಿವ ಮಾಡ್ತಾ ಇದ್ದ. ಗುರು ಸಾರ್ವಭೌಮರು ಬಂದ ಮೇಲೆ ಅವರದನ್ನು ಮಾಡ್ತಾ ಇದ್ದಾರೆ, ಇನ್ನು ನನಗೆ ಕೆಲಸ ಇಲ್ಲ ಅಂತ ಕೈಲಾಸವನ್ನೇ ಯಾವಾಗಲೂ ಕೂಡ ತನ್ನ ತಾಣ ಮಾಡಿಕೊಂಡು ಪ್ರಾಯ ಅಲ್ಲಿ ಶಯನ ಮಾಡಿದ್ದಾನೆ. ಇದು ಗುರು ಸಾರ್ವಭೌಮರ ಇನ್ನೊಂದು ವಿಶೇಷತೆ ಅಂತ ನಾವು ಅನುಸಂಧಾನ ಮಾಡಲಿ ಅಂತಾರೆ ಹಿರಿಯರು. ಇನ್ನೊಂದು ಹೇಳ್ತಾರೆ, ಭಗವಂತ ಶೇಷಶಯನ, ನಿಶ್ಚಿಂತವಾಗಿ ಶೇಷನ ಮೇಲೆ ನಿದ್ರಿಸ್ತಾ ಇದ್ದಾನೆ ಶ್ರೀಹರಿ. ಅದಕ್ಕೊಂದು ಉತ್ಪ್ರೇಕ್ಷೆ ಮಾಡ್ತಾರೆ ಕವಿಗಳು. ಜಗತ್ತನ್ನೆಲ್ಲ ಪಾಲನೆ ಮಾಡಬೇಕು, ಜಗತ್ತನ್ನು ಪೋಷಣೆ ಮಾಡಬೇಕು ಅನ್ನೋದು ವಿಷ್ಣುವಿನ ಕಾರ್ಯ. ಆದರೆ ಆ ಕಾರ್ಯವನ್ನು ಕೂಡ ವಿಷ್ಣು ಮಾಡಬೇಕಾದದ್ದನ್ನು ಗುರು ಸಾರ್ವಭೌಮರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಗೋಪಾಯತಿ ದೃಢಂ ಗೋಪಾಯತಿ ದೃಢಂ ಯಸ್ಮಿನ್ ಅವನೀ ದೇವತಾಕುಲಂ ಶಯಾನಃ ಶೇಷಶಯ್ಯಾಯಾಂ ನಿದ್ರಾತೀವ ಹರಿಶ್ಚಿರಂ. ವಿಷ್ಣುವಿನ ಜಗತ್ತಿನ ಪಾಲನಾ ಅನ್ನೋ ಕಾರ್ಯ ಸ್ವತಃ ಗುರು ಸಾರ್ವಭೌಮರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಪರಮಾತ್ಮನಿಗೆ ಅನಿಸ್ತಂತೆ, ಹಾಗಾದರೆ ನನಗೂ ಇನ್ನು ಕೆಲಸ ಇಲ್ಲ, ಇನ್ನು ಅವನೀ ದೇವತಾ ಕುಲಂ ಗೋಪಾಯತಿ. ಭೂಸುರರು ಭೂಮಿಯಲ್ಲಿ ಅವನೀ ದೇವತಾ ಅಂತ ಕರೆಸ್ಕೊಳ್ತಾರೆ. ಅವರನ್ನಂತೂ ರಕ್ಷಣೆ ಮಾಡುವ ಜವಾಬ್ದಾರಿಯೇ ಹೊತ್ತುಬಿಟ್ಟಿದ್ದಾರೆ. ಹಾಗಾಗಿ ಭಗವಂತ ನಂದೇನು ಕೆಲಸ ಇನ್ನು, ಶೇಷನ ಮೇಲೆ ನಿಶ್ಚಿಂತನಾಗಿ ನಾನು ನಿದ್ರೆ ಮಾಡ್ತೇನೆ ಅಂತ ಶೇಷಶಯನ ಪರಮಾತ್ಮನಾಗಲಿಕ್ಕೆ ಈ ಗುರು ಸಾರ್ವಭೌಮರು ಭೂಮಿಯಲ್ಲಿ ತಾವು ಅವತರಿಸಿ ಬಂದು ಭಗವಂತ ಮಾಡ್ತಿದ್ದ ರಕ್ಷಣೆಯ ಕಾರ್ಯವನ್ನು ತಾವು ಮಾಡ್ತಿದ್ದಾರಲ್ಲ ಅನ್ನೋದೇ ಕಾರಣವಾಯಿತು. ಹೀಗೆ ಶಿವನ ಕಾರ್ಯ, ಶಿವ ನಿಶ್ಚಿಂತನಾಗಿ ಕೈಲಾಸದಲ್ಲಿ ಮಲಗುವಂತೆ ಮಾಡಿತ್ತು, ಅದನ್ನು ಗುರು ಸಾರ್ವಭೌಮರು ಹೊತ್ತರು. ವಿಷ್ಣು ಮಾಡ್ತಾ ಇರುವ ರಕ್ಷಣಾ ಪಾಲನ, ಅದನ್ನೂ ಕೂಡ ಗುರು ಸಾರ್ವಭೌಮರು ಮಾಡ್ತಿದ್ದಾರೆ. ಹಾಗಾಗಿ ಶೇಷಶಯನನಾಗ್ತಾನೆ. ಇನ್ನೊಂದು ಹೇಳ್ತಾರೆ, ಆದಿಗುರುಗಳು ಅಂದರೆ ನಮ್ಮೆಲ್ಲರಿಗೆ ಮೂರ್ಲೋಕದ ಗುರುಗಳು ಅಂದರೆ ಮಧ್ವಾಚಾರ್ಯರು.
ಅವರಿವತ್ತು ಅದೃಶ್ಯರು. ಅವತರಿಸಿದ್ದು ಪಾಜಕದಲ್ಲಿ, ಅವರ ಕಾರ್ಯ ಎಲ್ಲ ಮುಗಿಸಿದರು ಅಂತ ಅದೃಶ್ಯರಾಗಿ ವೇದವ್ಯಾಸರ ಸನ್ನಿಧಾನದಲ್ಲಿದ್ದಾರೆ. ಅದೃಶ್ಯೋ ಆಚಾರ್ಯ ಅದೃಶ್ಯ ರೌಪ್ಯಪೀಠೆ ಅದೃಶ್ಯ ದೃಶ್ಯ ಬದರಿ ತಟೆ. ಬದರಿ ಕ್ಷೇತ್ರದಲ್ಲಿ ದೃಶ್ಯರಾಗಿದ್ದಾರೆ ಅಂತ ಪ್ರಸಿದ್ಧಿ. ಇವತ್ತಿಗೂ ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು ಬದರಿ ಕ್ಷೇತ್ರದಲ್ಲಿ ದೃಶ್ಯರಾಗಿದ್ದಾರೆ. ಆದರೆ ರೂಪ್ಯಪೀಠೆ ಅದೃಶ್ಯ, ಉಡುಪಿಯಲ್ಲಿ ಅದೃಶ್ಯರಾಗಿದ್ದಾರೆ. ಅವರು ಲೋಕಕ್ಕೆ ಕೊಟ್ಟಂತಹ ಅತ್ಯದ್ಭುತವಾದ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತ, ಅದು ಭಗವತ್ಪಾದರು ಕೊಟ್ಟಂತಹ ಪ್ರತಿಷ್ಠೆ ಮಾಡಿದಂಥ ಸಿದ್ಧಾಂತ. ಅದನ್ನು ಹೊಸದಾಗಿ ಹುಟ್ಟಾಕಿದ್ದು ಅಂತಲ್ಲ, ಅನಾದಿ ಸತ್ಸಂಪ್ರದಾಯ ಪರಂಪರಾದಿಂದ ಬಂದಂಥ ಸಿದ್ಧಾಂತ. ಇದು ಭಗವತ್ಪಾದರು ಆದಿಗುರುಗಳು, ನಮ್ಮೆಲ್ಲರಿಗೂ ಕೂಡ ಗುರುಗಳು. ಅಂಥ ಆನಂದ ತೀರ್ಥರು ಜಗತ್ತಿಗೆ ಕೊಟ್ಟ ಸಿದ್ಧಾಂತದ ಪ್ರತಿಷ್ಠಾಪನೆ, ಅದನ್ನೂ ಕೂಡ ಗುರು ಸಾರ್ವಭೌಮರು ಚೆನ್ನಾಗಿ ಮಾಡಿದರಂತೆ. ಅದರಿಂದ ಕವಿ ಹೇಳ್ತಾನೆ, ಇವತ್ತು ವೇದವ್ಯಾಸರು ಭಗವತ್ಪಾದರ ಗುರುಗಳು, ಅವರ ಸನ್ನಿಧಾನದಲ್ಲಿ ಯಾವಾಗಲೂ ಆನಂದ ತೀರ್ಥರಿದ್ದಾರೆ ಭಗವತ್ಪಾದರು. ಆ ರೀತಿ ಅವರು ನಿಶ್ಚಿಂತರಾಗಿ ವ್ಯಾಸರ ಸನ್ನಿಧಾನದಲ್ಲಿ ಕೂಡ್ಲಿಕ್ಕೇನು ಕಾರಣ? ತಾವು ಸಿದ್ಧಾಂತ ಪ್ರಚಾರ ಮಾಡಲಿಕ್ಕೆ ಬರಬೇಕಾಗಿತ್ತಲ್ಲ ಅಂದರೆ, ಆ ಕಾರ್ಯವನ್ನು ಗುರು ಸಾರ್ವಭೌಮರು ಮಾಡ್ತಿದ್ದಾರಲ್ಲ ಅಂತ ಅವರು ನಿಶ್ಚಿಂತರಾಗಿ ಅಲ್ಲಿದ್ದಾರೆ ಅಂತ. ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾ ಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ವರ್ತತೆ ಅಂತಾರೆ. ಗುರು ಸಾರ್ವಭೌಮರ ತಮ್ಮ ಅತ್ಯದ್ಭುತವಾದಂತಹ ಪಾಂಡಿತ್ಯದಿಂದ ಆನಂದ ತೀರ್ಥ ಭಗವತ್ಪಾದರ ಸಿದ್ಧಾಂತವನ್ನು ಜಗತ್ತಿಗೆಲ್ಲ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಆನಂದ ತೀರ್ಥ ಭಗವತ್ಪಾದರು ನಿಶ್ಚಿಂತರಾಗಿ ಇಲ್ಲಿ ಅದೃಶ್ಯರಾಗಿ ಅಲ್ಲಿ ನಿಶ್ಚಿಂತರಾಗಿ ಕುಳಿತಿದ್ದಾರೆ. ಹೀಗೆ ಅವರ ವ್ಯಕ್ತಿತ್ವವನ್ನು ಹೀಗೆ ಚಿಂತಿಸಲಿ ಅಂತ ರಾಘವೇಂದ್ರ ವಿಜಯದಲ್ಲಿ ನಮಗೆ ಅನುಸಂಧಾನ ಮಾಡ್ತಾರೆ. ಕಥೆಗಳು ಹೇಳಿ ಗುರು ಸಾರ್ವಭೌಮರ ವ್ಯಕ್ತಿತ್ವ ಏನು ಅಂತ ತಿಳಿಯೋದು ಒಂದು, ಗ್ರಂಥಗಳು ಏನು ಅಂತ ನೋಡಿ ಅವುಗಳ ಮೂಲಕವಾಗಿ ಅವರು ರಚನೆ ಮಾಡಿಕೊಟ್ಟ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರ ವ್ಯಕ್ತಿತ್ವ ಎಷ್ಟು ಅದ್ಭುತ ಅಂತ ತಿಳಿಯೋದು ಮತ್ತೊಂದು. ಅದರಲ್ಲಿ ಎರಡೂ ಮುಖವಾದ ಚಿಂತನೆ ನಮಗ ಅತ್ಯಂತ ಅವಶ್ಯಕವೇ. ಅವರ ನಡೆ ಹಾಗೂ ಅವರ ನುಡಿ ಎಲ್ಲವೂ ನಮ್ಮ ಜೀವನಕ್ಕೆ ಸ್ಫೂರ್ತಿ, ಆದರ್ಶ. ಎರಡನ್ನೂ ಬಿಡೋ ಹಾಗಿಲ್ಲ. ಕೆಲವರಿಗೆ ಅವರ ಕಥೆಗಳನ್ನು ಹೇಳಿದಾಗ ಪವಾಡದ ಹೆಸರಿನಲ್ಲಿ ತಿರಸ್ಕರಿಸುವ ಭಾವ ಇರ್ತದೆ. ಏನು ಕಾರಣ ಇಲ್ಲ. ಅವರಲ್ಲಿದ್ದ ಸಾತ್ವಿಕ ಶಕ್ತಿ, ಅವರು ಮಾಡಿದಂತಹ ಪಾಠ ಹಾಗೂ ಪ್ರವಚನಗಳ ತಪಸ್ಸು, ಅವರ ನಿಷ್ಕಲ್ಮಶವಾದಂತಹ ಮನಸ್ಸಿನಲ್ಲಿ ತೋಳ್ತಾ ಇರುವ ಅವರ ನಿರ್ಧಾರಗಳು, ಶ್ರೀ ಸಾಮಾನ್ಯನನ್ನು ಕೂಡ ಉದ್ಧರಿಸಿ ಸನ್ಮಾರ್ಗಕ್ಕೆ ತರುವಂತಹ ಅವರ ಪ್ರೇರೇಪಣೆಯ ಶಕ್ತಿ, ಇದು ಎಂಥವರನ್ನು ಮನಸೋರೆಗೊಳ್ತದೆ. ಹಾಗಾಗಿಯೂ ಅವರ ಕಥೆಗಳು ಅದು ಪವಾಡ ಅನ್ನೋ ಹೆಸರಿನಲ್ಲಿ ತಿರಸ್ಕರಿಸೋ ಕಾರಣ ಇಲ್ಲ. ಆ ಅಧಿಕಾರಿ ವರ್ಗಗಳಿಗೆ ಅದು ಸೀಮಿತ. ಶಾಸ್ತ್ರ ಬಹಳ ಕಠಿಣವಾದಂತಹ ಮೇರು ಕೃತಿಗಳು, ಅವರು ಕೊಟ್ಟ ವ್ಯಾಖ್ಯಾನ, ಅವರ ಸಂಗ್ರಹ ಕೌಶಲ, ಒಂದು ಕಡೆಯಲ್ಲಿ ಬರೆದದ್ದನ್ನು ಮತ್ತೊಂದು ಕಡೆಯಲ್ಲಿ ಬರೆಯದೇ ಇರುವಂತಹ ಅವರ ಅತ್ಯದ್ಭುತವಾದಂತಹ ಆ ಪಾಂಡಿತ್ಯ, ಆ ಸ್ಮರಣ ಶಕ್ತಿ, ಅವುಗಳನ್ನೂ ಅನುಸಂಧಾನ ಮಾಡಿ ಅವರನ್ನು
ಪ್ರೀತಿಪಡಿಸುವ, ಅವರ ವ್ಯಕ್ತಿತ್ವವನ್ನು ತಿಳಿದು ಅವರನ್ನು ಸೇವಿಸುವಂತಹದ್ದು ಬಹಳ ಮುಖ್ಯವೇ. ಅವರ ದಿನಚರಿ ಹೇಗಿರ್ತಿತ್ತು ಅಂತ ಒಂದು ಮಾತು ಹೇಳ್ತಾರೆ. ಇವೆಲ್ಲ ನಮಗೆ ಸ್ಫೂರ್ತಿ ಆಗಬೇಕು. ನಮ್ಮ ಬದುಕು ಅದು ಹಿರಿಯರ ಬದುಕನ್ನು ನೋಡಿ ನೋಡಿ ತಿದ್ದುಪಡಿ ಮಾಡಿಕೊಂಡ್ರಷ್ಟೇ ಅದು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ. ಹಿರಿಯರು ಭೂಮಿ ಮೇಲೆ ಬರೋ ಉದ್ದೇಶವೇ ಪಾಮರರಾದಂಥ ನಮ್ಮಂಥವರಿಗೆ ಅನೇಕ ಗೊಂದಲಗಳಲ್ಲಿರುವಾಗ ಸ್ಫೂರ್ತಿ ಕೊಡ್ಲಿಕ್ಕೆ ಬಂದಿರ್ತಾರೆ. ಉಳಿದು ಬೇರೆ ಯಾವ ಥರದ ಉದ್ದೇಶಗಳಿಲ್ಲ ಅವರಿಗೆ. ಅವರು ತಮ್ಮನ್ನು ತಾವು ಪ್ರಸಿದ್ಧಿಗೊಳಿಸ್ಕೊಳ್ಬೇಕು ಅನ್ನೋದು ಅವರಿಗೆ ಉದ್ದಿಷ್ಟ ಅಲ್ಲ, ಅಭಿಪ್ರೇತ ಅಲ್ಲ. ಆದರೆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ತಮ್ಮನ್ನು ತಾವು ಪ್ರಸಿದ್ಧಿಗೊಳಿಸಿಕೊಳ್ಳುವಂತೆ ಮಾಡ್ತಾರೆ. ಅದರ ಕಾರಣ ಅದು ಪಾಮರರು ತಮ್ಮ ಬದುಕಿನೊಳಗೆ ಇಂಥ ಸಮಯದೊಳಗೆ ಹೀಗೂ ಒಂದು ಪರಿಹಾರ ಕಂಡುಕೊಳ್ಳ್ರಿ ಅಂತ ಮಾರ್ಗದರ್ಶಕವಾಗಿರ್ತದೆ. ನೋಡಿ, ಅವರ ದಿನಚರಿಯ ಬಗ್ಗೆ ಒಂದು ಮಾತು ಬರ್ತದೆ. ಪ್ರಾತಃ ಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಸ್ಸಹ ಪೂರ್ವಂ ತಂತ್ರಂ ವಾ ವದನ್ ವೆಂಕಟಾರ್ಯೋ ತುರ್ಯೇಯಾಮೇ ಕಾಶ್ಚಿದಬ್ದಾನನೈಷೀತ್. ಇದು ಅವರ ಪಾಠ ಪ್ರವಚನಗಳಲ್ಲಿದ್ದ ದೀಕ್ಷೆಯನ್ನು ತೋರಿಸ್ತಾ ಇರುವಂತಹ ಮಾತು. ಇವತ್ತಿನ ಶತಮಾನದಲ್ಲಿರುವ ನಾವು ಈ ಥರದ್ದೊಂದು ದಿನಚರಿಯನ್ನು ಇವರಿಂದ ಪ್ರೇರೇಪಿತರಾಗಿ ಸ್ವಲ್ಪ ಅಳವಡಿಸ್ಕೊಂಡ್ರೂ ಕೂಡ, ಇಂತಿಷ್ಟು ಸಮಯ ಮೀಸಲಿಟ್ಟರೂ ಕೂಡ ಎಲ್ಲೋ ಒಂದು ಕಡೆಯಿಂದ ಗುರುಸಾರ್ವಭೌಮರ ಆ ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಪೂರ್ಣ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಾಗ್ಬೋದೇನು. ಪೂರ್ಣ ಅಂದರೆ ಪೂರ್ಣ ಅಲ್ಲ, ಒಂದಿಷ್ಟು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಾಗ್ಬೋದು. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ ಕೂಡಲೇ ಅವರು ಕೈಯಲ್ಲಿ ಹಿಡಿತಾ ಇದ್ದುದು ವೇದಾಂತ ಭಾಷ್ಯ. ಅದನ್ನ ನಿರಂತರ ಪ್ರವಚನ ಮಾಡಬೇಕು, ಪಾಠ ಮಾಡಬೇಕು. ಅದರ ಲಾಭ ಏನು ಅಂತಲ್ಲ, ಅದು ಪ್ರವಚನ ಮಾಡುವುದು ಅನ್ನೋದು ಅವರ ಕಾಯಕವಾಯ್ತಂತೆ. ಇದು ಪ್ರಾತಃ ಕಾಲದಲ್ಲಿ ನಡೀತಾ ಇದ್ದುದು. ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಸ್ಸಹ. ಸೂರ್ಯ ಸ್ವಲ್ಪ ಮತ್ತೆ ಮೇಲ್ಗಡೆಗೆ ಬಂದು ನೆತ್ತಿಯ ಮೇಲೆ ಅಂತ ಬರ್ತಿರ್ಲಿಕ್ಕೆ ಶಾಬ್ದಂ ವ್ಯಾಕರಣಶಾಸ್ತ್ರ, ಮಹಾಭಾಷ್ಯ, ಆನ್ಹಿಕ, ಅದನ್ನ ಅವರು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ರಂತೆ. ಮಹಾಭಾಷ್ಯ ಅಂದರೆ ವ್ಯಾಕರಣ ಮಹಾಭಾಷ್ಯ ಅಂತ ಅರ್ಥ. ಅದರ ಕಡೆಯಲ್ಲಿ ಒಲವು ತೋರಿಸ್ತಾ ಇರಬೇಕು. ಅದನ್ನ ಅಧ್ಯಯನ, ಅದರದ್ದು ವಿಮರ್ಶೆ. ಇದು ಯಾರಿಗೋಸ್ಕರ ಅಂತ ನೀವು ಕೇಳಬಹುದು. ಅದು ಕಾಯಕ, ಅದು ಇನ್ನೊಬ್ಬರಿಗೋಸ್ಕರ ಅಂತಲ್ಲ. ಆಮೇಲೆ ಸೂರ್ಯ ಸ್ವಲ್ಪ ಮತ್ತೆ ಪಶ್ಚಿಮದ ಕಡೆಗೆ ವಾಲ್ತಾನೆ ಮಧ್ಯಾಹ್ನದ ನಂತರದ ಸಮಯಕ್ಕೆ. ಆಗ ತರ್ಕಶಾಸ್ತ್ರ, ಕಾಣಾದ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಮೀಸಲಿಡ್ತಿದ್ರಂತೆ. ಪೂರ್ವಂ ತತ್ತಂತ್ರಂ ಪಾವದನ್ ವೆಂಕಟಾರ್ಯ. ಮತ್ತಷ್ಟು ಸೂರ್ಯ ಕೆಳಗಿಳಿತಾನೆ ಪಶ್ಚಿಮದ ಕಡೆಗೆ ಅಂದಾಗ ಪೂರ್ವತಂತ್ರ ಅಂದರೆ ಪೂರ್ವ ಮೀಮಾಂಸಾ ಶಾಸ್ತ್ರ. ಹೀಗೆ ಶಾಸ್ತ್ರಗಳ ಸಂಖ್ಯೆ 4. ಒಂದು ವೇದಾಂತ ಶಾಸ್ತ್ರ, 2 ವ್ಯಾಕರಣಶಾಸ್ತ್ರ, 3 ನ್ಯಾಯಶಾಸ್ತ್ರ, 4 ಮೀಮಾಂಸಾಶಾಸ್ತ್ರ, ಪೂರ್ವ ಮೀಮಾಂಸಾ. ಹೀಗೆ ಈ 4 ಶಾಸ್ತ್ರಗಳನ್ನು ದಿನದ 4 ಯಾಮದೊಳಗೂ ಅಧ್ಯಯನ, ಅಧ್ಯಾಪನ ಇದನ್ನು ಮಾಡ್ತಾ ಕಾಲ ಕಳೀತಾ ಇದ್ರಂತೆ. ಎಷ್ಟೋ ವರ್ಷ ಕಳೆದ್ರಂತಿದ. ಯೋಚನೆ ಮಾಡ್ರಿ. ತುರ್ಯೇ ಯಾಮೇ ಕಾಂಶ್ಚಿದ್ ಅಬ್ದಾನ್ ಅನೈಷೀತ್. ಎಷ್ಟೋ ವರ್ಷಗಳ ಕಾಲ ಅವರು ಮಾಡಿದ ಸಾಧನೆ ಇದೆ. ಈ ಶ್ಲೋಕವನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಇವತ್ತು ವ್ಯಕ್ತಿಯ
ಎರಡು ಮುಖ. ಅವರು ತೋರಿಸುವ ಮಹಿಮೆ, ಅವರು ಆಡುವ ಮಾತುಗಳ ಸತ್ಯ, ಅವರು ಕೊಡುವ ಮಂತ್ರಾಕ್ಷತೆ, ಇವೆಲ್ಲ ಒಂದು ಮುಖ. ಇದು ಪರದೆಯ ಮುಂದಿನ ಮುಖ. ಆದರೆ ಆ ತರಹ ಆಡುವ ಮಾತು ಸತ್ಯ ಆಗಬೇಕು. ಅವರನ್ನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಆಶ್ರಯ ಪಡೆದು ತಮ್ಮ ರೋಗ ರುಜಿನಗಳನ್ನು ಹೇಳಿಕೊಂಡು ಪರಿಹರಿಸಿಕೊಳ್ಳುವಂತೆ ಆಗಬೇಕು. ಅವರು ಕೊಡುವ ಮಂತ್ರಾಕ್ಷತೆ, ಅವರು ಕೊಡುವ ಮಣ್ಣೂ ಕೂಡ. ಮಣ್ಣು ಕೊಟ್ರಂತೆ ಒಬ್ಬನಿಗೆ, ಅದು ಭೂತ ಪ್ರೇತದ ಬಾಧೆಯನ್ನು ಕಳಿಬೇಕು. ಇಷ್ಟು ಅಪಾರವಾದಂತಹ ಈ ಏನು ಮಹಿಮೆ ಇದೆ, ಈ ಮಹಿಮೆ ನಡೆದದ್ದು ಪರದೆಯ ಮುಂದಿನ ಮುಖ. ಆದರೆ ಈ ಪರದೆ ಹಿಂದೊಂದು ಮುಖ ಇದೆಯಲ್ಲ, ಅದು ಏನದು? ಅದು ಏನು ಆ ಸಾಧನೆ? ಅದೇನು ಅವರ ಪ್ರಯತ್ನ? ಇದನ್ನು ನಾವು ಅರ್ಥೈಸ್ಕೊಳ್ಬೇಕಲ್ವ? ಅದು ನಮಗೆಲ್ಲ ಸ್ಫೂರ್ತಿದಾಯಕ ಆಗ್ತದೆ. ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಅನೇಕ ವರ್ಷಗಳು ಮಾಡಿದ್ದು ಇದೇ ತಪಸ್ಸನ್ನು, ಚತುಶಾಸ್ತ್ರಗಳನ್ನು ಚತುರ್ಯಾಮದೊಳಗೆ ಬಿಡದೆ ಮಾಡಿದಂಥ ಅವರ ಅಧ್ಯಯನ ಅಧ್ಯಾಪನಗಳೇನೇ ಅವರಿಗೆ ಭಗವಂತನನ್ನೇ ಕಣ್ಣಿ ಕಾಡುವಂತೆ ಮಾಡಿತಂತೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಂತಾರೆ. ಇದು ಅವರು ಮಾಡಿದ ದೊಡ್ಡ ತಪಸ್ಸು. ಪರದೆ ಹಿಂದೆ ಅವರು ಮಾಡಿದ ತಪಸ್ಸು ಇವತ್ತು ಪರದೆ ಮುಂದೆ ಅವರು ಎಷ್ಟು ಅತ್ಯದ್ಭುತವಾದ ಮಹಾಪುರುಷರಾಗಲಿಕ್ಕೆ ಕಾರಣವಾಯಿತಂತೆ. ಡೆಡಿಕೇಶನ್ ಇಲ್ಲದಂತೆ ಮನುಷ್ಯ ಏನೇ ಮಾಡಲಿಕ್ಕೆ ಹೋದರೂ ಕೂಡ ಅದು ಅನೇಕ ಜನಗಳಿಗೆ ಹಿಡಿಸ್ತದೆ ಅಂತಿಲ್ಲ. ಮನುಷ್ಯರಲ್ಲಿ ಡೆಡಿಕೇಶನ್ ಬಹಳ ಮುಖ್ಯ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಆಶ್ರಯಿಸ್ತಿದ್ದಾರೆ ಅಂತಂದ್ರೆ ಅದರ ಹಿಂದೆ ಏನೋ ಒಂದು ಮಹಾಪ್ರಯತ್ನ ನಡೆದಿರಬೇಕಷ್ಟೆ. ಒಂದು ಸಣ್ಣ ಮನೆ ಕಟ್ಟಿಸಿದಾನೆ ಅಂದ್ರೆ ಅದ್ರ ಹಿಂದೆ ಅವನದೇ ಆದ ಕಟ್ಟಿಸಿದವನ ಪ್ರಯತ್ನ, ಅವನ ದುಡಿದ ಹಣದ ಖರ್ಚೆಷ್ಟು ಆಗಿರ್ತದಷ್ಟೆ. ಅಂಥದ್ದು ಇವತ್ತು ಅಸಂಖ್ಯ ಭಕ್ತರು ಒಬ್ಬ ವ್ಯಕ್ತಿಯನ್ನು ಆಶ್ರಯಿಸಿ, ಒಬ್ಬ ಯತಿಗಳನ್ನು ಆಶ್ರಯಿಸಿ ತಮ್ಮ ಬೇಡಿದ ಇಷ್ಟಗಳನ್ನು ಪೂರೈಸಿಕೊಳ್ಳುವಂತೆ, ಕಣ್ಣು ಇಲ್ಲದವನಿಗೆ ಕಣ್ಣು, ಕಾಲಿಲ್ಲದವನಿಗೆ ಕಾಲು, ಬುದ್ಧಿ ಇಲ್ಲದವನಿಗೆ ಬುದ್ಧಿ, ಭೂತಪ್ರೇತ ಬಾಧೆ ಇರುವವನಿಗೆ ಅದರ ಪರಿಹಾರ, ರೋಗ ಬಂದವನಿಗೆ ರೋಗದ ಪರಿಹಾರ, ಒಬ್ಬಳು ಒಂದೇ ಮಕ್ಕಳಿಲ್ಲ ಅಂತ ಬಂದವಳಿಗೆ ಮಕ್ಕಳನ್ನು ಕೊಡೋದು, ಎಂಥೆಂಥ ಕಥೆಗಳು ಇವೆಲ್ಲ ನಡೀತಾ ಇದೆ ಅಂದರೆ ಇದಕ್ಕೆ ತಕ್ಕ ಹಿಂದೆ ಅವರದೇ ಆದ ಏನೋ ಒಂದು ಮಹಾಪ್ರಯತ್ನ ಇದೆ. ಆ ಪ್ರಯತ್ನ ಅದು ಏನದು? 4 ಶಾಸ್ತ್ರಗಳ ಕುಲಂಕುಷವಾಗಿ ಅದರ ಅಧ್ಯಯನ ಅಧ್ಯಾಪನ. ವೇದ ಪುರುಷ ಹೇಳುವ ಮಾತು, ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ. ವೇದ ಪುರುಷ ಹೇಳ್ತಾನೆ, ಬಹಳ ಎತ್ತರಕ್ಕೆ ಹೋಗೋದ್ರ ಹಿಂದೆ ತಪಸ್ಸು ಅಂದರೆ ಇವತ್ತಿನವರೆಗೂ ಕೂಡ, ಅದರಲ್ಲಿಯೂ ಕಲಿಯುಗದೊಳಗೆ ಅಧ್ಯಯನ ಅಧ್ಯಾಪನದ ತಪಸ್ಸು ಅಂತ ಹೇಳ್ತದೆ. ಸ್ವಾಧ್ಯಾಯ ಹಾಗೂ ಪ್ರವಚನ. ಇದನ್ನ ವೆಂಕಟನಾಥರಾದಾಗ ಅವರು ಮಾಡಿದ್ರ ಪ್ರಭಾವ ಅವರಿಗಿವತ್ತು ಭಗವಂತ ಸಾಕ್ಷಾತ್ಕಾರ, ಭಗವಂತನೇ ಸಾಕ್ಷಾತ್ಕೃತನಾಗಿ ಬಂದು ಎದುರುಗಡೆಗೆ ನಿಂತು ಅವರ ಒಳಗೂ ಸನ್ನಿಹಿತನಾಗಿ ಇಂತಿಷ್ಟು ಮಹಿಮೆಗಳನ್ನು ಮಾಡುವಂತೆ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ನನ್ನ ಭಕ್ತ ನನ್ನನ್ನ 4 ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಮಾಡುವುದ್ರ ಮೂಲಕ ಒಲಿಸಿದರೆ ಅವನನ್ನ ಜಗತ್ತಿನಲ್ಲಿ ನಾನು ನನ್ನಂತೆ ಪರಿಚಯಿಸ್ತೇನೆ. ನೋಡಿ, ಭಗವಂತನಂತೆ ಜಗತ್ತಿನಲ್ಲಿ ಭಗವತ್ಪಾದರನ್ನ, ಮಂತ್ರಾಲಯ ಪ್ರಭುಗಳನ್ನ ಭಗವಂತ ಪರಿಚಯಿಸ್ತಾ ಇದ್ದಾನಿವತ್ತು. ಇದು ಗುರು ಸಾರ್ವಭೌಮರ ವ್ಯಕ್ತಿತ್ವ ಚಿಂತನೆ ಮಾಡಬೇಕಾದ ಪದ್ಧತಿ. ಇದನ್ನು ಹಿರಿಯರು ಹೇಳಿಕೊಟ್ಟಿದ್ದಾರೆ. ಅಂಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ 350 ವರ್ಷಗಳಾಯಿತು. ಅವರು ಸಶರೀರ ವೃಂದಾವನವನ್ನು ಪ್ರವೇಶಿಸಿ ಅಪ್ಪಣ್ಣಾಚಾರ್ಯರ ಸ್ತೋತ್ರ ಗಂಗೆಯಂತೆ ಪ್ರವಹಿಸಿ ಬಾಯಿ ತುಂಬ ಬಂದಾಗ
ಕೊನೆಗೆ ವೃಂದಾವನದಿಂದ ಬಂದಂಥ ಮಾತೆ ಸಾಕ್ಷಿ ಹಯಾಸ್ಯೋತ್ರಹಿ. ನೀನು ಹೇಳಿದಂಥ ಪ್ರತಿ ವಿಷಯಗಳಿಗೆ ಹಯಗ್ರೀವ ಸಾಕ್ಷಿಯಾಗಿದ್ದಾನೆ ಅಂತ ವೃಂದಾವನದ ಮೂಲಕವಾಗಿ ನುಡಿದ ಗುರುಸಾರ್ವಭೌಮರು. ಇವತ್ತು ಆ ಸ್ತೋತ್ರದ ಪ್ರಖ್ಯಾತಿ ಎಷ್ಟಿದೆ, ಸ್ತೋತ್ರದಿಂದ ಸ್ತುತ್ಯರಾದ ಗುರುಸಾರ್ವಭೌಮರ ಘನ ವ್ಯಕ್ತಿತ್ವ ಎಷ್ಟು ಅದ್ಭುತ ಇದೆ. ಅಂಥವರ ಸ್ಮರಣೆಯನ್ನು ಮಾಡುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. ಇಂಥ ಒಂದು ಈ ಪ್ರಯತ್ನ ಇದು ಅವರ ಅನುಗ್ರಹಕ್ಕೆ ಕಾರಣ ಆಗಬೇಕು. ಅವರ ವ್ಯಕ್ತಿತ್ವವನ್ನು ಯಾರು ಶ್ರವಣ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ, ಅವರಿಗೆ ಅವರವರ ಅಭಿಲಾಷೆಗಳು ಪೂರ್ಣ ಆಗುವಂತಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ನರಹರಿ ಸುಮಧ್ವ ಇವರು ಫೇಸ್ಬುಕ್ಕಿನ ಮೂಲಕ ಗುರುಸಾರ್ವಭೌಮರ ಬಗ್ಗೆ ಪ್ರವಚನ ಮಾಡಿ ಎಲ್ರಿಗೂ ಕೂಡ ಕೇಳಿಸುವಂತಾಗಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ತಾವು ಪ್ರವಚನ ಮಾಡಿರಿ ಅಂತ ತಿಳಿಸಿದರು. ಅವರು ಮಾಡುವ ಆ ಕಾರ್ಯ ಗುರುಸಾರ್ವಭೌಮರ ವಿಶೇಷ ಅನುಗ್ರಹ ಆಗುವಂತಾಗಲಿ. ಯಾರು ಪ್ರವಚನ ಕೇಳ್ತಿದ್ದಾರೆ ಅವರಿಗೂ ಕೂಡ ಹಾಗೂ ನನಗೂ ಗುರುಸಾರ್ವಭೌಮರ ಅನುಗ್ರಹವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.